ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ರಾಶ್ಯಾಧಿಪತಿಯ ಪ್ರವೇಶ ಇದೆ. ಈ ದಿವಸ ಧನುಸ್ಸು ರಾಶಿಗೆ ಹೋಗ್ತಾ ಇದ್ದಾನೆ, ತೃತೀಯ ಸ್ಥಾನಕ್ಕೆ. ಹೀಗಾಗಿ ಸ್ವಲ್ಪ ಸಹೋದರ ಜೊತೆಗೆ ಹುಷಾರಾಗಿರಿ, ಸಹೋದರಿಯರ ಜೊತೆಗೆ ಹುಷಾರಾಗಿರಿ. ಅವರ ಒಡನಾಟ ಬಾಂಧವ್ಯ ಸ್ವಲ್ಪ ಇರುಸು ಮುರುಸಾಗಬಹುದು. ಜೊತೆಗೆ ದಿವಸ ಸಪ್ತಮದಲ್ಲಿ ಶುಭ ಗ್ರಹಗಳಿದ್ದಾವೆ. ಹೀಗಾಗಿ ನಿಮಗೆ ವೃತ್ತಿಯಲ್ಲಿ ವಿಶೇಷವಾದ ಫಲ ಇದೆ, ವ್ಯಾಪಾರದಲ್ಲಿ ವಿಶೇಷವಾದ ಅನುಕೂಲ ಇದೆ, ಗಜಕೇಸರಿ ಯೋಗ. ಹಾಗಾಗಿ ವೃತ್ತಿಯಲ್ಲಿ ವಿಶೇಷ ಸ್ಥಾನ ಪಡಿತೀರಾ, ಅನುಕೂಲ ಇದೆ. ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ಅನ್ಯೋನ್ಯ ದಾಂಪತ್ಯ ಹೊಳೆಗೊಂದು ಹೊಳೆ ಬಂದು ಸಂಗಮಿಸಿದಂತೆ ಅಂತಾರಲ್ಲ, ಜಿ.ಎಸ್. ಶಿವರುದ್ರಪ್ಪನವರ ಕವನ ಇದು. ಹಾಗೆ ನಿಮ್ಮ ಮನಸ್ಸು ಅವರ ಮನಸ್ಸು ಒಂದು ಸಂಗಮ, ನದಿ ಸಂಗಮದ ಹಾಗೆ ಇರ್ತದೆ. ಚೆನ್ನಾಗಿದೆ ಈ ದಿವಸ, ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಈ ದಿವಸ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ದಿವಸ ವೃತ್ತಿಯ ಅಧಿಪತಿ ಬಲವಾಗಿದ್ದಾನೆ, ಆತಂಕ ಇಲ್ಲ. ಈ ದಿವಸ ವ್ಯಯಾಧಿಪತಿ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ ಶುಕ್ರ. ಈ ಕಾರಣದಿಂದ ಸ್ವಲ್ಪ ಈ ಹೊತ್ತಿನಿಂದಲೇ ಶುರುವಾಗುತ್ತೆ. ಹಣ ಖರ್ಚಾಯಿತು, ಮತ್ತೊಂದು ಏನೋ ಎಷ್ಟು ತೊಡಗಿಸ್ದೆ, ಮತ್ತಷ್ಟು ಮತ್ತೆ ಬಂದುಬಿಟ್ಟಿದೆ, ಮತ್ತೆ ಖರ್ಚು ಬಂದಿದೆ, ಮತ್ತಿನ್ನೇನೋ ಒಂದು ಬಂದಿದೆ. ಈ ಥರದ್ದು ಹಣಕಾಸಿನ ಖರ್ಚಿಗೆ ಏನೇನು ದಾರಿ ಬೇಕೋ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಈಗ. ಹಾಗಾಗಿ ಹಣ ವ್ಯಯ ಜಾಸ್ತಿ ಇದೆ. ಮತ್ತು ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಇದೆ ಈ ದಿವಸ. ಮಕ್ಕಳ ಕಿಡಿಗೇಡಿತನವೋ ಮತ್ತೊಂದೋ ಅದು ನಿಮ್ಮ ಪಾಲಿಗೆ ಹೈರಾಣಾಗಿಬಿಡುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಈ ದಿವಸ ತಪ್ಪದೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಧನುಸು ರಾಶಿ, ಧನುರಾಶಿಯವರಿಗೆ ನೋಡಿ, ಲಾಭಾಧಿಪತಿ ಬರ್ತಾ ಇದ್ದಾನೆ, ಜನ್ಮಕ್ಕೆ ಲಾಭವನ್ನೇ ತಂದು ಕೊಡ್ತಾನೆ. ಗಣೈಹಿ ಪೂಜ್ಯ ಅಂತ ಹೇಳುತ್ತೆ. ಧನುಸ್ಸು ರಾಶಿಯಲ್ಲಿ ಶುಕ್ರನಿದ್ದರೆ ಪೂಜ್ಯನಾಗ್ಬಿಡ್ತಾನವ ಅಂತ. ಹೀಗಾಗಿ ಒಳ್ಳೆಯ ವಿಶಿಷ್ಟವಾದ ಫಲ ಸಿಗುತ್ತೆ, ಆತಂಕ ಮಾಡ್ಕೋಬೇಡಿ. ಈ ದಿವಸ ಪಂಚಮ ಸ್ಥಾನ ತುಂಬ ಚೆನ್ನಾಗಿದೆ. ಹೀಗಾಗಿ ಮಕ್ಕಳಿಂದ ಸಹಾಯ, ಅನುಕೂಲ, ಬುದ್ಧಿಬಲ ಚೆನ್ನಾಗಿರ್ತದೆ. ನಿಮ್ಮ ಆಲೋಚನೆಗಳಿಗೆ ವಿಶಿಷ್ಟ ಸ್ಥಾನಮಾನ ಸಿಗುತ್ತೆ, ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹುಷಾರಾಗಿರಿ. ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಕಾಣ್ತೀರಾ, ಆದರೆ ಪರಿಶ್ರಮ ಹೆಚ್ಚಾಗಿರ್ತದೆ. ಹೆಚ್ಚಿನ ಕೆಲಸ ನನಗೆ ಬಿತ್ತಲ್ಲ, ಆದರೆ ಅದರ ಹೆಸರು ಬರ್ತಾ ಇರುತ್ತೆ. ಆದರೆ ಕೆಲಸದ ಒತ್ತಡಕ್ಕೆ ನೀವು ಹೈರಾಣಾಗ್ತೀರಾ, ಸುಸ್ತಾಗ್ತೀರಾ. ಇನ್ನು ಈ ದಿವಸ ಬಂಧು ಮಿತ್ರರ ಸಹಾಯ ಚೆನ್ನಾಗಿರ್ತದೆ. ಸ್ನೇಹಿತರಿಂದ ತುಂಬ ಆಪ್ತ ಒಂದು ಉಡುಗೊರೆ ಅಥವಾ ಆಪ್ತ ಸಮಾಲೋಚನೆ ಇದೆಲ್ಲ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ನಿಮಗೆ ತೊಂದರೆ ಅಂದರೆ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ಇದೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದು. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ದೈವಾನುಕೂಲದಿಂದ ಲಾಭ ಅಂತೀವಲ್ಲ, ಆ ರೀತಿಯಲ್ಲಿ ಅಯ್ಯೋ ತುಂಬ ಕಷ್ಟಪಟ್ಟೆ, ಮತ್ತು ಯಾರೋ ಒಂದು ಕಾಲ್ ಬಂತು ಅಥವಾ ಇನ್ನೇನೋ ಒಂದು ಅವರ ಒಂದು ಮಾತು ನನಗೆ ಇಂಥದ್ದೊಂದು ಸಹಾಯ ಮಾಡ್ತು ಅಂತ, ಹೀಗೆ ಒಂದು ಅಚಾನಕ್ಕಾಗಿ ಆಗಂತುಕವಾಗಿ ಒಂದು ಅನುಕೂಲ, ಆಗಂತುಕ ಅನುಕೂಲ ಚೆನ್ನಾಗಿದೆ ಈ ದಿವಸ. ಇನ್ನು ದ್ವಿತೀಯದಲ್ಲಿ ರಾಹು ಮತ್ತು ಮಾಂದಿಯರಿದ್ದಾಗ ಆಹಾರ ವ್ಯತ್ಯಾಸ ಆಗುತ್ತೆ, ಕಠಿಣ ಮಾತು ಕಠಿಣವಾಗುತ್ತೆ. ಸಮಾಧಾನವಾಗಿರಿ, ಶಾರದಾ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ದಿವಸ ಸಮೃದ್ಧ ಭೋಜನ, ಸುಖ ಸಮೃದ್ಧಿ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಸೌಖ್ಯತೆ ಕಾಣ್ತೀರಾ. ಮಾತಿಗೆ ಜೇನು ಬೆರೆತರೆ ಹೇಗಿರುತ್ತದೆ ಹಾಗೆ ಸಿಹಿಯಾಗಿ ಮಾತಾಡ್ತೀರಾ ಈ ದಿವಸ. ಆ ಮಾತಿನಿಂದ ಕಾರ್ಯಸಾಧನೆ ಇದೆ, ಅನುಕೂಲ ಇದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಶುಕ್ರನ ಪರಿವರ್ತನೆ ಕೂಡ ನಿಮಗೆ ವಿಶೇಷವಾದ ಫಲವನ್ನೇ ತಂದುಕೊಡುತ್ತೆ, ಚೆನ್ನಾಗಿದೆ, ಆತಂಕ ಬೇಡ. ಈ ದಿವಸ ಆರೋಗ್ಯ ತೊಂದರೆ ಇದೆ, ನಾಗಕವಚವನ್ನು ಕೇಳಿಸ್ಕೊಳ್ಳಿ. ಈ ದಿವಸ 12 ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಧನ್ಯಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ, ಗುರುವಿನ ಕೃಪೆಯಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.